ಇದೆಲ್ಲ ರಾಜ್ಕುಮಾರ್ ಸರ್ ಇಂದ ಆಗ್ಲಿ, ಪುನೀತ್ ಸರ್ ಇಂದ ಆಗ್ಲಿ, ಅವರಿಂದ ಆಗ್ಲಿ ಅದೇ ಕಲಿಯಕ್ಕಾಗದೇನು ಅಂದ್ರೆ ಆಟೋ ತಗೊಂಡು ಹೊಟ್ಟೋಗ್ಬಿಡ್ಬೋದು. ಬಿಕಾಸ್ ಐ ಆಮ್ ಓಕೆ ವಿತ್ ಇಟ್. ನನ್ಗೇನು ದೊಡ್ಡ ಕಾರೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತಿಲ್ಲ. ಈಸ್ ಮೈ ಫೇವ್ರೇಟ್ ಆಕ್ಟರ್. ಅವ್ರ ಸೀನ್ಸ್ ಎಲ್ಲ ಯಾವಾಗೋ ನೋಡ್ತಾ ಇರ್ತೀನಿ. ಯಾರೋ ನಾನು ಹಿಂಗ ಹೇಳ್ದಾಗ, ನೀವ್ ಮೂವಿ ನೋಡಿದ್ದೀರಾ, ಅಪ್ಪು ಸರ್ ಹಂಗೆ ಹೇಳ್ತಾರೆ, ನಾನೆಲ್ಲ ಟ್ರೈ ಮಾಡ್ತೀನಿ ಅಂತ ಅನ್ಬಿಟ್ಟು. ಅದೇನೋ ಒಂಥರ ಲೈಕ್ ರಿಯಲಿ ಐ ಡೋಂಟ್ ನೋ, ಐ ಜಸ್ಟ್ ಥಿಂಕ್ ದೇರ್ ಸೋ ಮಚ್ ಇನ್ನೋಸೆನ್ಸ್ ಅವ್ರ ಫೇಸ್ ಅಲ್ಲಿ. ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಹಾಗೆ ಅವರ ಆಗಿತ್ತು. ನೀವು ಇದೆಲ್ಲ ರಾಜ್ಕುಮಾರ್ ಸರ್ ಇಂದ ಆಗ್ಲಿ, ಪುನೀತ್ ಸರ್ ಇಂದ ಆಗ್ಲಿ, ಅವರಿಂದ ಆಗ್ಲಿ ಅದೇ ಕಲಿಯಕ್ಕಾಗದೇನು ಅಂದ್ರೆ ನೀವು ಆಲ್ರೆಡಿ ನಿಮ್ ಲೈಫ್ ತುಂಬಾ ಎಕ್ಸ್ಪೋಸ್ ಆಗೋಗಿದೆ ಆನ್ ಸ್ಕ್ರೀನ್ ಅಲ್ಲಿ. ಎಷ್ಟು ಪ್ರೈವೇಟ್ ಇಟ್ಕೊಂತಿರೋ ಅಷ್ಟು ಒಳ್ಳೇದು. ಲೈಕ್ ಆನೆಸ್ಟ್ಲಿ ಅವಾಗ್ಲೇ ಇವಾಗ ನಾನು ಎಲ್ಲಾರು ಹೋದ್ರೆ ಆಟೋ ತಗೊಂಡು ಹೊಟ್ಟೋಗ್ಬಿಡ್ಬೋದು. ಬಿಕಾಸ್ ಐ ಆಮ್ ಓಕೆ ವಿತ್ ಇಟ್. ನನ್ಗೇನು ದೊಡ್ಡ ಕಾರೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಸೊ ದಿಸ್ ವಾಟ್ ಯು ಲರ್ನ್. ಐ ಆಮ್ ಗ್ಲಾಡ್ ಇವ್ರ ಜೊತೆ ಎಲ್ಲ ಫಸ್ಟ್ ವರ್ಕ್ ಮಾಡಿರೋದ್ರಿಂದ ನನಗೆ ಬ್ಯಾಗು, ವಾಚು, ಫೋನ್ಸ್ ಇಂದ ಎಲ್ಲೋ ಹೋಗ್ತೀವಿ ಅಂತ ಅನ್ಸಲ್ಲ ಲೈಫಲ್ಲಿ. ಪ್ರಾಕ್ಟಿಕಾಲಿಟಿ ಬಹಳ ಇಂಪಾರ್ಟೆಂಟ್. ಅಪ್ಪು ಅವ್ರ ಬಗ್ಗೆ ಹೇಳಿದ್ರಿಂದ ಅದನ್ನು ಕೇಳ್ಬಿಡ್ತೀನಿ, ಆಮೇಲೆ ಸಿನಿಮಾಗೆ ಬರ್ತೀನಿ. ಹೌದಾ? ಈಸ್ ಮೈ ಫೇವ್ರೇಟ್ ಆಕ್ಟರ್. ಅವ್ರ ಸೀನ್ಸ್ ಎಲ್ಲ ಯಾವಾಗೋ ನೋಡ್ತಾ ಇರ್ತೀನಿ. ಐ ಮೀನ್ ಐ ಆಮ್ ಟು ಮಚ್ ಫುಡಿ. ಲೈಕ್ ನನಗೆ ಊಟ ತುಂಬಾ ಇಷ್ಟ. ಅಪ್ಪು ಸರ್ ಕೂಡ ಹಾಗೆ ಇದ್ರು. ಎಲ್ಲ ನಾನು ಅವ್ರು ಆಬ್ವಿಯಸ್ಲಿ ನಂಗೆ ಪರ್ಸನಲಿ ಅವ್ರಿಗೆ ಗೊತ್ತಿರ್ಲಿಲ್ಲ. ಇವಾಗ ಅನ್ಕೊಂತ ಇದ್ದೆ, ಅರಸ ಮೂವಿಲಿ ನಾನು ಎಲ್ಲ ಹೋಗಿ ಟ್ರೈ ಮಾಡ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡ್ತೀನಿ ಅಂತ ಒಂದು ಹೇಳ್ತಾರೆ ಗೊತ್ತಾ ಆ ಸೀನು. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್, ನಾನು ಅದೇ ತರ ಅಲ್ವಾ, ಐಸ್ ಕ್ರೀಮ್ ಸ್ಟಾಲ್ ಎಲ್ಲ ಟೇಸ್ಟ್ ಮಾಡ್ಬಿಟ್ಟಿರ್ತೀನಿ, ಆಮೇಲೆ ಯಾವ್ದು ಇಷ್ಟ ಆಗುತ್ತೋ ನೋಡ್ತೀನಿ. ನಾನು ಅದೇ ತರ ಎಲ್ಲ ಕಡೆ ಹೋದ್ರು ಎಲ್ಲ ತಿನ್ಬಿಡಲ್ಲ. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್, ಯಾರೋ ನಾನು ಹಿಂಗೆ ಹೇಳ್ದಾಗ, ನೀವು ಆ ಮೂವಿ ನೋಡಿದ್ದೀರಾ, ಅಪ್ಪು ಸರ್ ಹಂಗೆ ಹೇಳ್ತಾರೆ, ನಾನೆಲ್ಲ ಟ್ರೈ ಮಾಡ್ತೀನಿ ಅಂತ ಅನ್ಬಿಟ್ಟು. ಸೊ ಈಸ್ ಮೈ ಫೇವ್ರೇಟ್ ಆಕ್ಟರ್. ಯಾಕೆ ಇಷ್ಟ ಆದ್ರು? ಫಸ್ಟ್ ಯಾವ ಸಿನಿಮಾ ನೋಡಿದ್ರಿ ಅವ್ರದ್ದು? ಐ ಥಿಂಕ್ ಅರಸಾನೆ ನೋಡಿದ್ದೀನಿ ಅಂತ ಅನ್ಕೊಂಡೆ. ಅರಸು ನೋಡಿದ್ದೀನಿ, ಅಪ್ಪುನು ನೋಡಿದ್ದೀನಿ, ಆಕಾಶ್ ನೋಡಿದ್ದೀನಿ. ಸಾಂಗ್ಸ್ ಎಲ್ಲ ತುಂಬಾ ಬ್ರಿಲಿಯಂಟ್ ಆಗಿದೆ, ಎಲ್ಲ ಮೂವಿ ಸಾಂಗ್ಸುನು. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಅದೇ ಅಲ್ವಾ ಮೀರಾ ಜಾಸ್ಮಿನ್? ಹೌದೌದು, ರಮ್ಯಾ ಅಂಡ್ ಮೀರಾ ಅದಂತೂ ನನ್ಗೆ ಅವ್ರು ಐ ಥಿಂಕ್ ಆ ಇನ್ನಸೆನ್ಸ್ ಅವ್ರದ್ದು ಯಾವತ್ತೂ ಹೋಗೇ ಇಲ್ಲ. ಅದೇ ಇನ್ನಸೆನ್ಸ್, ಅದು ಆ ಫೇಸ್ ಅಲ್ಲಿ ಅವ್ರಿಗೆ ಏಜ್ ಆಗಿರ್ಬೋದು, ಬಟ್ ಆ ಮಗು ತರ ಅವ್ರದ್ದು ಆ ಚಿಕ್ಕ ವಯಸ್ಸು ನೋಡಿದ್ದೀನಿ ನಾನು ಮೂವಿ. ಅದೇ ರಾಜ್ಕುಮಾರ್ ಸರ್ ಜೊತೆ ಮಾಡಿದ್ರ ಅದು ನೋಡಿದೀನಿ ನಾನು. ಅದು ಒಳ್ಳೆ ಸಾಂಗ್ ಒಂದಿದೆ ರಾಜ್ಕುಮಾರ್ ಸರ್, ಅದು ನೋಡಿದೀನಿ. ಸೊ ನನ್ಗೆ ಅದೇ ಅನ್ಸುತ್ತೆ, ಅವ್ರದ್ದು ಏನು ಮುಗ್ಧತೆನೇ ಹೋಗಿಲ್ಲ ಅಂದ್ರೆ. ಚಲಿಸುವ ಮೋಡಗಳು, ಕರೆಕ್ಟ್. ಅದ್ರಲ್ಲಿ ಅವ್ರೊಂದು ಸಾಂಗ್ ಆಡ್ತಾರಲ್ಲ, ಅದೇ ಚೈಲ್ಡ್ಹುಡ್ ಅಲ್ಲೂ ಕೂಡ ಮಾಡಿರೋ ಸಿನಿಮಾಗಳಲ್ಲಿ ಎಲ್ಲಾ ಸಿನಿಮಾಗಳಿಗೂ ಅವರೇ ಹಾಡಿದ್ದು, ಗೊತ್ತಾ ನಿಮ್ಗೆ? ಫಸ್ಟ್ ಸಿನಿಮಾ ಅಂದ್ರೆ ಮಗು ಇದ್ದಾಗ ಮಾಡ್ತಾರೆ, ಅದಾದ್ಮೇಲೆ 6ನೇ ವಯಸ್ಸಿಗೆ ಭಾಗ್ಯವಂತ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ, 6-7ನೇ ವಯಸ್ಸಿಗೆ. ಫಸ್ಟ್ ಆ ಸಿನಿಮಾಗೆ ಅವ್ರು ಹಾಡೋದು. ಫಸ್ಟ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ, ಆ ಸಿನಿಮಾಗೆ ಆಡ್ತಾರೆ. ಹಾಡು ಯಾವ್ದು ಗೊತ್ತಾ? ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋ, ಅದು ಅವರೇ ಹಾಡಿದ ಹಾಡು. ನಾನು ಹೇಳ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡಿದೀರಾ, ಆ ಇನ್ನಸೆನ್ಸ್ ಹೋಗಿಲ್ಲ. ಅವರು ದೊಡ್ಡವರಾಗಿ ಹೀರೋ ಮಾಡ್ತಾ ಇದಾರೆಲ್ಲ, ಅವ್ರು ನಕ್ಕಿದ್ರೆ ಅದೇನೋ ಒಂಥರ ಲೈಕ್ ರಿಯಲಿ ಐ ಡೋಂಟ್ ನೋ, ಐ ಜಸ್ಟ್ ಥಿಂಕ್ ದೇರ್ ಸೋ ಮಚ್ ಇನ್ನೋಸೆನ್ಸ್ ಅವ್ರ ಫೇಸ್ ಅಲ್ಲಿ. ಅದಕ್ಕೆ ನೋಡಿ ನನ್ಗೆ ಗೊತ್ತೂ ಇರಲಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಭೇಟಿನೂ ಮಾಡಿಲ್ಲ. ಐ ಮೀನ್ ಅನ್ಫಾರ್ಚುನೇಟ್. ಅಂದ್ರೆ ನಾನು ಕನ್ನಡ ಫಿಲ್ಮ್ಸೇ ಜಾಸ್ತಿ ನೋಡಲ್ಲ, ಬಟ್ ಅವ್ರದ್ದು ಯಾವ ಸೀನ್ ಇದ್ರು ಸ್ವಲ್ಪ ಪಾಸ್ ಮಾಡಿ ನೋಡೋದು, ಆ ಥರ ಎಲ್ಲ ಯು ಹ್ಯಾವ್ ದಟ್. ಅದು ಯಾರು ದುಡ್ಡು ಕೊಟ್ಟು ಕೇಳಿ ತಗೊಳಕ್ಕಾಗಲ್ಲ, ಅದು ಬರಬೇಕು. ಕ್ರಿಯೇಟ್ ಮಾಡ್ಕೊಂಡ್ರು ಅಂತ ಅಂದ್ರೆ ಅವ್ರು ಇಟ್ಕೊಂಡ್ರು ರೀತಿ, ಪ್ರೆಸೆಂಟ್ ಮಾಡ್ಕೊಂಡ್ರು ರೀತಿ, ಸೋಷಿಯಲಿ ಕನೆಕ್ಟ್ ಆಗಿರೋ ರೀತಿ. ವೆರಿ ನೈಸ್. ಸೊ ಟೆರರಿಗೆ ಬಂದ್ಬಿಡೋಣ. ಸೊ ಹೇಳಿ, ಎಸ್, ಆಫ್ಟರ್ ಲಾಂಗ್ ಟೈಮ್ ಟೆರರ್ ಮೂಲಕ ಮತ್ತೆ ಕನ್ನಡಕ್ಕೆ ಬಂದಿದ್ದೀರಿ. ಏನ್ ಅನ್ನಿಸ್ತಿದೆ ಈ ಸಿನಿಮಾಯಿಂದ? ಏನಾದ್ರೂ ನಿಮ್ ಕರಿಯರ್ ಬದಲಾವಣೆ ಆಗುತ್ತೆ ಅಂತ ಅನ್ಸುತ್ತೆ? ಬೇಕು ಅಂತ ಪ್ರೇ ಮಾಡ್ತೀನಿ. ಲೈಕ್ ಐ ಸೆಡ್, ಪಂಚತಂತ್ರನೂ ನಾನು ಅನ್ಕೊಂಡಿದ್ದೆ, ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ, ತುಂಬಾ ಚೆನ್ನಾಗಿದೆ. ದೆನ್ ಐ ರಿಯಲೈಸ್ ರೀಚ್ ಇಸ್ ತುಂಬಾ ಇಂಪಾರ್ಟೆಂಟ್ ಅಂತ. ಐ ವಾಂಟ್ ಆಡಿಯನ್ಸ್ ಹೋಗ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡಿ. ಅಂಡ್ ಲೈಕ್ ಐ ಸೆಡ್, ಇದು ತುಂಬಾ ಲಾಡ್ ಆಫ್ ಆಕ್ಟರ್ ಡಾಮಿನೇಟೆಡ್. ಸೊ ಇಟ್ಸ್ ಆಲ್ ಕ್ಯಾರೆಕ್ಟರ್ಸ್. ನಮ್ದು ಕ್ಯಾರೆಕ್ಟರ್ ಅಂದ್ರೆ ಇಷ್ಟೊಂದು ಜನ ಆಕ್ಟರ್ಸ್ ಅಲ್ಲಿ ನಾವು ಮಾಡಿದೀವಿ ಅಂತ ಇದೆ. ಐ ಹೋಪ್ ಇಟ್ ರೀಚಸ್. ಐ ಹೋಪ್ ನಾನು ಇನ್ನ ಜಾಸ್ತಿ ಕನ್ನಡ ಫಿಲ್ಮ್ಸ್ ಮಾಡ್ತೀನಿ ಅಂತ. ಆಡಿಯನ್ಸ್ ಅಷ್ಟೇನೆ, ನಾವು ಪ್ರೇ ಮಾಡ್ಬೋದಷ್ಟೇ. ನೈಸ್. ಸೊ ಕೊನೆಯದಾಗ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಈ ಸಿನಿಮಾನ ಮಿಸ್ ಮಾಡ್ಕೊಂಡ್ರೆ ನಿಮ್ಮ ದೃಷ್ಟಿಯಲ್ಲಿ ಆಡಿಯನ್ಸ್ ಏನ್ ಮಿಸ್ ಮಾಡ್ಕೊಳ್ತಾರೆ ನೋಡದೆ ಹೋದ್ರೆ? ಡೈಲಾಗ್ಸ್ ನೋಡಿದೀರಾ ತಾನೇ ಟ್ರೈಲರ್ ಅಲ್ಲಾಗ್ಲೇ. ಐ ಮೀನ್ ನನ್ಗೂ ರಂಜನ್ ಸರ್
ಟ್ರೈಲರ್ ಕಳ್ಸೋದು ಡೈಲಾಗ್ಸ್ ಏನ್ ರೀ ಅಂತ ಅನ್ಕೊಂಡು ಅವರೇ ಬರ್ದಿರೋದು. ಇಟ್ಸ್ ಆ್ಯಂಡ್ ಲಿರಿಕ್ಸ್. ತಿರುಗೋ ಭೂಮಿ ಇಸ್ ಮೈ ಲೂಪ್ ಸಾಂಗ್. ಇವಾಗ ಅದು ಲೂಪಲ್ಲಿ ಓಡ್ತಾ ಇರುತ್ತೆ ಆ ಸಾಂಗ್ ತಿರುಗೋ ಭೂಮಿ ಬಂದ್ಬಿಟ್ಟು. ಸೊ ಮೋಸ್ಟ್ಲಿ ನೀವು ಸಾಂಗ್ಸು ಇವಾಗಿರೋದ್ರ ಪ್ರಕಾರ ವಿಜುವಲ್ ಸಾಂಗ್ಸ್ ಡೈಲಾಗ್ಸ್ಗೆ ಹೋಗಿ, ಬಟ್ ಥಿಯೇಟರಿಂದ ಆಚೆ ಬರ್ಬೇಕಾದ್ರೆ ನನಗೋಸ್ಕರ ಬನ್ನಿ. ನೈಸ್, ಥ್ಯಾಂಕ್ ಯು ಅಕ್ಷರ ಅವರೇ, ಒಳ್ಳೇದಾಗಲಿ, ಗಾಡ್ ಬ್ಲೆಸ್ ಯು. ಸೊ ಇದು ಅಕ್ಷರ ಅವರ ಮಾತು. ಎಸ್, ಕನ್ನಡದ ಹುಡುಗಿ, ನಾನು ಇಂಟ್ರೊಡಕ್ಷನಲ್ಲೇ ಹೇಳಿದೆ. ಸೊ ಈ ಸಿನಿಮಾ ಮೂಲಕ ಅವ್ರಿಗೊಂದು ದೊಡ್ಡ ಬ್ರೇಕ್ ಸಿಗಲಿ, ಅವರಿಗೆ ಆಸೆ ಇದೆ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂತ. ಅವ್ರು ಹೇಳಿದಾಗೆ ಬೇರೆ ಭಾಷೆಗೆ ಹೋಗಿ ಸಿನಿಮಾ ಮಾಡಿದ್ದಾರೆ, ತಲಾ ಅಜಿತ್ ಇರ್ಬೋದು, ಬೇರೆ ಬೇರೆ ಕಲಾವಿದ್ರ ಜೊತೆ ತಮಿಳು ತೆಲುಗಲ್ಲಿ ಆ್ಯಕ್ಟ್ ಮಾಡಿದ್ರು ಕೂಡ ಅವರಿಗೆ ಕನ್ನಡದ ಮೇಲೆ ವಿಶೇಷವಾಗಿ ಪ್ರೀತಿ ಇದೆ. ಇಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಬಂದರೆ ನಾನು ಸ್ಯಾಂಡಲ್ವುಡ್ನಲ್ಲೇ ಇರ್ತೀನಿ, ನಾನು ಕನ್ನಡದ ಹುಡುಗಿ ಅಂತ ಹೇಳ್ತಿದ್ದಾರೆ. ಎಸ್, ಎಲ್ಲರೂ ಕೂಡ ನಮ್ಮ ಕನ್ನಡದ ಹುಡುಗಿಯನ್ನು ಸಪೋರ್ಟ್ ಮಾಡೋಣ. ಈ ಸಿನಿಮಾ ಸಕ್ಸಸ್ ಆದರೆ ಅವ್ರು ಕನ್ನಡದಲ್ಲೇ ಇರಲಿ, ಇನ್ನೊಂದಷ್ಟು ಅವಕಾಶಗಳು ಅವರಿಗೆ ಸಿಗಲಿ, ಕನ್ನಡದ ಆಸೀನ್ ಆಗಲಿ ಅವರು. ಸೊ ಆಸೀನ್ ಬಗ್ಗೆ ಹೇಳಿದ್ರು ಅವರು. ಸೊ ನಮ್ಮ ಕನ್ನಡಕ್ಕೊಬ್ಬರು ಆಸೀನ್ ಥರ ಒಬ್ಬ ಪ್ರತಿಭೆ ಸಿಕ್ಕಂತಾಗುತ್ತೆ ಅಂತ. ಸೊ ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.